ನಮಸ್ತೆ ಡಾಕ್ಟರ್ ಡ್ರೀಮ್ಸ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅರ್ಪಿತಾ. MBBS ಮಾಡಬೇಕು ಅನ್ನೋದು ಬಹಳಷ್ಟು ವಿದ್ಯಾರ್ಥಿಗಳ ಹೆಬ್ಬಯಕೆ ಆಗಿರುತ್ತೆ. ಅದರಲ್ಲೂ ಅವರ ಪೋಷಕರಿಗೂ ಸಹ ನನ್ನ ಮಕ್ಕಳು ಡಾಕ್ಟರ್ ಓದಬೇಕು ಅನ್ನೋದು ಆಸೆ ಇರುತ್ತೆ. ಅದರಲ್ಲೂ ಅಬ್ರಾಡಲ್ಲಿ ಹೋಗಿ ಅಂದರೆ ವಿದೇಶದಲ್ಲಿ MBBS ಮಾಡಬೇಕು ಅನ್ನೋದು ಇನ್ನೂ ಬಹಳಷ್ಟು ಜನರ ಆಸೆ ಆಗಿರುತ್ತೆ. ಆದರೆ ಈ ಫಾರಿನಲ್ಲಿ MBBS ಮಾಡಬೇಕು ಅಂದರೆ ಏನು ಮಾಡಬೇಕು, ಅದಕ್ಕೆ ಏನು ಕ್ರೈಟೀರಿಯಾ ಇದೆ, ಅಡ್ಮಿಷನ್ ಪ್ರೋಸೆಸ್ ಹೆಂಗಿರುತ್ತೆ, ಬಡ್ಜೆಟ್ ಏನಾಗುತ್ತೆ, ಇದ್ರ ಬಗ್ಗೆ ಎಲ್ಲ ಇವತ್ತು ಸಮಗ್ರವಾದಂತಹ ಮಾಹಿತಿನ ನಿಮಗೆ ನಾವು ಕೊಡ್ತಾ ಹೋಗ್ತೀವಿ. ಇನ್ನು ಇದ್ರ ಬಗ್ಗೆ ಮಾತನಾಡೋದಕ್ಕೆ ಡಾಕ್ಟರ್ ಡ್ರೀಮ್ಸ್ನ ಫೌಂಡರ್ ಆಗಿರುವಂತಹ ಮುಬಾರಕ್ ಅವರು ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಸರ್. ನಮಸ್ತೆ ಮ್ಯಾಮ್. ಮೊದಲನೇದಾಗಿ ಈ ನೀಟ್ ಎಕ್ಸಾಮ್ ಆಯಿತು, ರಿಸಲ್ಟ್ ಬಂದಾಯಿತು, 1 ರೌಂಡ್ ಕೌನ್ಸಿಲಿಂಗ್ ಸಹ ಆಗಿದೆ. ಈ ಭಾರತದಲ್ಲಿ MBBS ಮಾಡಬೇಕು ಅಂದರೆ ಎಷ್ಟು ಸ್ಕೋರ್ ಇರಬೇಕಾಗತ್ತೆ ಅಂತ? ಈಗ ಮೊನ್ನೆ ರಿಸಲ್ಟ್ ಬಂದಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಸುಮಾರು ಜನ ವಿದ್ಯಾರ್ಥಿಗಳಿಗೆ ಒಂದು ಕನ್ಫ್ಯೂಷನ್ಸ್ ನಡೀತಿತ್ತು. ಅಂದರೆ ನಮಗೆ ಒಂದು 200 ಮಾರ್ಕ್ಸ್ ಬಂದರೂ ಕೂಡ ನಮಗೆ ಕರ್ನಾಟಕದಲ್ಲಿ ಸೀಟ್ ಸಿಕ್ಬಿಡುತ್ತೆ ಅಂದ್ಬಿಟ್ಟು ಎಲ್ಲರಿಗೊಂದು ಕ್ಲಾರಿಟಿ ಸಿಕ್ಕಿದೆ. ಈಗ ಕಟ್ ಆಫ್ ಪ್ರಕಾರ ನಾನು ಮಾತಾಡೋಕ್ಕೆ ಬಂದರೆ ಜನರಲ್ ಕ್ಯಾಟಗರಿ ಇರೋರು 520 ಮಾರ್ಕ್ಸ್ ಬಂದಿದ್ದರೆ ಮಾತ್ರ ಈ ಒಂದು ಫಸ್ಟ್ ಕೌನ್ಸಿಲಿಂಗಲ್ಲಿ ಎಲಿಜಿಬಲ್ ಆಗಿರೋದು. ಅದೇ OBC ಕ್ಯಾಟಗರಿ ಕೂಡ ಅದೇ ರೀತಿ 480 to 500 ಮಾರ್ಕ್ಸ್ ಬಂದಿದೆ. ಅದೇ ರೀತಿ SC ಕ್ಯಾಟಗರಿ ಮಿನಿಮಮ್ 380 to 390 ಮಾರ್ಕ್ಸು, ST ಕ್ಯಾಟಗರಿ ನಿಯರ್ ಬೈ 400 ಮಾರ್ಕ್ಸ್ ಬಂದಿದ್ದರೆ ಮಾತ್ರ ನಮ್ಮ ಕರ್ನಾಟಕದಲ್ಲಿ ಇವಾಗ ಇರೋವಂಥ ಕ್ಯಾಟಗರಿ ವೈಸ್ಗೆ ಸೀಟ್ ತಗೊಳ್ಳೋಕ್ಕೆ ಸಾಧ್ಯ ಆಗಿರೋದು. ಯಾಕಂದರೆ ಈಗ ಕರ್ನಾಟಕದಲ್ಲಿ ಸುಮಾರು 1,40,000 ವಿದ್ಯಾರ್ಥಿಗಳು ಈ ನೀಟ್ ಎಕ್ಸಾಮನ್ನು ಅಪಿಯರ್ ಆಗಿದ್ದರು. 1,40,000 ಸ್ಟೂಡೆಂಟ್ಸಲ್ಲಿ ಸೀಟ್ ಸಿಕ್ಕಿದ್ದೆಷ್ಟು, ಸೀಟಲ್ಲಿ ಎಲಿಜಿಬಲ್ ಆಗಿರೋರು ಎಷ್ಟು ಅಂದರೆ ಆಲ್ಮೋಸ್ಟ್ 83,000 ವಿದ್ಯಾರ್ಥಿಗಳು ಮಾತ್ರ. ಈಗ 1,40,000 ವಿದ್ಯಾರ್ಥಿಗಳಲ್ಲಿ 83,000 ವಿದ್ಯಾರ್ಥಿಗಳಿಗೆ ನಮ್ಮ ಕರ್ನಾಟಕದಲ್ಲಿ ಈಗ ಸೀಟ್ ತೊಗೋಬೇಕಂದ್ರೆ ತುಂಬಾ ಡಿಫಿಕಲ್ಟ್ ಇದೆ. ಅಂಥದ್ರಲ್ಲೂ ಇವಾಗ ನಮ್ಮ ಹತ್ರ ಗೌರ್ಮೆಂಟ್ ಸೀಟ್ ಎಷ್ಟಿದೆ, 3,800 ಸೀಟ್ಸ್ ಮಾತ್ರ ಗೌರ್ಮೆಂಟ್ ಸೀಟ್ಸ್ ಇರೋದು. ಪ್ರೈವೇಟ್ ಸೀಟ್ಸ್ ಅಂತ ಮಾತಾಡೋಕ್ಕೆ ಬಂದರೆ 6,000 ಪ್ರೈವೇಟ್ ಸೀಟ್ಸ್ ಇದೆ. ಇದೆಲ್ಲ ಒಂದು ಕ್ಯಾಟಗರಿ ವೈಸ್ ಫಿಲ್ಟರ್ ಮಾಡ್ತಾ ಹೋದರೆ ಈಗ ನಮಗೆ ಕರ್ನಾಟಕದಲ್ಲಿ ಸೀಟ್ ಸಿಗುತ್ತಾ ಇಲ್ಲ, ಎಲ್ಲೋ ಒಂದು ಕಡೆ ಕನ್ಫ್ಯೂಷನ್ಸು ಇನ್ನೂ ಡಬಲ್ ಕ್ರಿಯೇಟ್ ಆಗಿದೆ. ಈಗ ಫಸ್ಟ್ ಕೌನ್ಸಿಲಿಂಗ್ವರೆಗೂ ಏನೋ ಒಂದು ಎಕ್ಸ್ಪೆಕ್ಟೆಡ್ ಇತ್ತು, ಈಗ 250 ಬಂದರೂ ಕೂಡ ನಮಗೆ ಸೀಟ್ ಸಿಗ್ಬೋದು, ಈ ವರ್ಷ ಪೇಪರ್ ತುಂಬ ಟಫ್ ಬಂದಿರೋದ್ರಿಂದ ಕರ್ನಾಟಕದಲ್ಲಿ ನಮಗೆ ಸೀಟ್ ಆಗ್ಬೋದು ಅಂದ್ಬಿಟ್ಟು. ಬಟ್ ಇವಾಗ ಕಟ್ ಆಫ್ ಒಂದು ಕಡೆ ಇದ್ದರೂ ಕೂಡ ನಂಬರ್ ಆಫ್ ಸ್ಟೂಡೆಂಟ್ ಎಷ್ಟು ಜನ ಇದ್ದಾರೆ, 90,000 ವಿದ್ಯಾರ್ಥಿಗಳಲ್ಲಿ ಇರೋದು 9,000 ಸೀಟ್ಸು. 10% ಸೀಟ್ಸ್ ಇಟ್ಸ್ಕೊಂಡು ಯಾರಿಗೆಲ್ಲ ಕೊಡೋಕ್ಕೆ ಸಾಧ್ಯ? ಮಿನಿಮಮ್ ಮಾರ್ಕ್ಸು, ಮಿನಿಮಮ್ ಒಂದು ಕಟ್ ಆಫ್ ಪ್ರಕಾರ ಕರ್ನಾಟಕದಲ್ಲಂತೂ ಸೀಟ್ ತಗೊಳಕ್ಕಾಗೋದಿಲ್ಲ. ಈಗ ವಿದ್ಯಾರ್ಥಿಗಳಿಗೆ ಸಿಕ್ಕಿಲ್ಲ, ಆಪ್ಷನ್ ಬಿ ಏನು, ಪ್ಲ್ಯಾನ್ ಏನಿದೆ ಅದೆಲ್ಲ ಅರ್ಥ ಮಾಡ್ಕೋಬೇಕಂದ್ರೆ ಸ್ಟೂಡೆಂಟು ಒಂದು ಸತಿ ಆಫೀಸ್ಗೆ ಡೈರೆಕ್ಟಾಗಿ ವಿಸಿಟ್ ಮಾಡಿದ್ರೆ ಪ್ರತಿಯೊಂದಕ್ಕೂ ಮಾಹಿತಿ ಗೊತ್ತಾಗುತ್ತೆ. ಓಕೆ, ನಾ ಈ ಅಬ್ರಾಡಲ್ಲಿ MBBS ಮಾಡಬೇಕು ಅಂದರೆ ಏನು ಕ್ರೈಟೀರಿಯಾ ಇರುತ್ತೆ? ಅಂದರೆ ನೀಟ್ ಎಕ್ಸಾಮ್ ಬರೀಬೇಕಾ? ನೀಟ್ ಎಕ್ಸಾಮ್ ಬರೆದಿದ್ರೆ ಎಷ್ಟು ಸ್ಕೋರ್ ಇರಬಹುದು ಅವರಿಗೆ? ಇದ್ರ ಬಗ್ಗೆ ತಿಳಿಸ್ಕೊಡಿ. ನೋಡಿ, ಈಗ MBBS ಮಾಡಬೇಕಂದ್ರೆ ನೀಟು ತುಂಬ ಇಂಪಾರ್ಟೆಂಟ್. ವಿತೌಟ್ ನೀಟ್ ಬಂದು MBBS ಮಾಡೋಕ್ಕೆ ಆಗಲ್ಲ. ಒನ್ಸ್ ಅಪಾನ್ ಎ ಟೈಮ್ ಇಲ್ಲ 2019 ಈಗ ಕೋವಿಡ್ ಬಂದಿರೋದ್ರಿಂದ ಒಂದು ಎಕ್ಸಂಪ್ಷನ್ಸನ್ನು ಕೊಟ್ಟಿದ್ರು. ಅದಾದ ನಂತರ ಬಂದು ನೀಟು ಕಂಪಲ್ಸರಿ ಇರುತ್ತೆ. ವಿತೌಟ್ ನೀಟು ಮಕ್ಕಳು ಹೋಗೋಕ್ಕಾಗಲ್ಲ. ಮಕ್ಕಳು ಹೋಗ್ತಾರೆ ಅಂದರೆ ಅದು ಯಾವ ಕಂಟ್ರಿಗೆ ಹೋಗ್ತಾರೆ, ಏನು ಮುಂದಿರೋ ಪ್ಲ್ಯಾನ್ ಏನುಗಳಿದೆ ಅದೆಲ್ಲ ಒಂದು ಪ್ರೊಸೀಜರ್ ಒಂದು ಕಡೆ ಇರುತ್ತೆ. ಈಗ ನಮ್ಮ ಭಾರತದಲ್ಲಿ ಇವಾಗ ಇರೋವಂಥ ಕಟ್ ಆಫ್ ಪ್ರಕಾರ ನಾನು ಮಾತಾಡೋಕ್ಕೆ ಬಂದರೆ OBC SC ST ಕ್ಯಾಟಗರಿ ಇರೋರು 113 ಮಾರ್ಕ್ಸ್ ಸ್ಕೋರ್ ಮಾಡಿದರೆ ಮಾತ್ರ MBBS ಮಾಡೋಕ್ಕಾಗೋದು. 720ಗೆ OBC SC ST 113 ಮಾರ್ಕ್ಸು. ಅದೇನಾದರೂ ಜನರಲ್ ಕ್ಯಾಟಗರಿ ಆಗಿದ್ದರೆ 144 ಮಾರ್ಕ್ಸ್ ಇದ್ದರೆ ಕರ್ನಾಟಕದಲ್ಲಿ ಸೀಟು ತಗೋಬೋದು, ಇಲ್ಲ ಬೇರೆ ಬೇರೆ ಡಿಸ್ಟ್ರಿಕ್ಸಲ್ಲಿ ಸೀಟ್ ತೊಗೋಬೋದು. ಇಲ್ಲಪ್ಪ ನಮಗೆ ದುಡ್ಡಿಲ್ಲ, ನಾವು ಫಾರಿನ್ಗೆ ಹೋಗ್ತೀವಿ ಅಂದರೂ ಕೂಡ ಎಲಿಜಿಬಲ್ ಆಗಿದ್ದರೆ ಸಾಕು, ಅವರು ಕೂಡ ಫಾರಿನ್ಗೆ ಹೋಗಿ ಮೆಡಿಕಲ್ ಮುಗಿಸ್ಕೊಂಡು ಇಂಡಿಯಾಗೆ ಬರ್ಬೋದು, ಯಾವುದೇ ರೀತಿ ತಡ ಇರೋದಿಲ್ಲ. ಎಲಿಜಿಬಲ್ ಅನ್ನೋದು ಮುಖ್ಯ. ಯಾಕಂದರೆ ವಿತೌಟ್ ಈಗ PUC ಬೇಸ್ಡ್ ಮೇಲೆ ಮೆಡಿಕಲ್ ಮಾಡೋಕ್ಕಾಗಲ್ಲ. ಈಗ PUCಯಲ್ಲಿ ಕೆಲವರಿಗೆ 96-97% ಬಂದಿದೆ. ಈಗ ನೀಟಲ್ಲಿ 113 ಮಾರ್ಕ್ಸು ಬಂದಿಲ್ಲ ಅಂದರೆ ಅವರು MBBS ಮಾಡೋಕ್ಕಾಗಲ್ಲ. ಯಾಕಂದರೆ ಸರ್ಕಾರ ಇವತ್ತು ಏನಾಗಿದೆ ಮ್ಯಾಮ್, ಇವತ್ತು ಎಜುಕೇಷನ್ ಒಳ್ಳೆ ಕಾಲೇಜಲ್ಲಿ ಓದಿಸ್ತಾ ಇದ್ದೀವಿ. ಅದು ಮಕ್ಕಳಷ್ಟು ಕೇಪಬಲ್ ಆಗಿದ್ದರೆ ಗೌರ್ಮೆಂಟಲ್ಲಿ ಇವಾಗ ಅವರು ಫಿಲ್ಟರ್ ಮಾಡಿ ಒಂದು ಕ್ವಾಲಿಟಿ ಡಾಕ್ಟರ್ಸನ್ನು ತರಬೇಕಂದ್ಬಿಟ್ಟು ಇದೆಲ್ಲ ಫಿಲ್ಟ್ರೇಷನ್ ಮಾಡ್ತಾ ಇದ್ದಾರೆ. ಇಟ್ಸ್ ಲೈಕ್ ಎ ಬೆಸ್ಟ್ ಫಾರ್ ಎವ್ರಿ ಒನ್. ಇಟ್ ಇಸ್ ನಾಟ್ ಲೈಕ್ ಈಗ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ಕ್ಯಾಟಗರಿ ಈಗ ಎಲಿಜಿಬಲೇ ಆಗದಿರೋಂಥ ವಿದ್ಯಾರ್ಥಿ ನಾಳೆ ಏನು MBBS ಮಾಡ್ತಾನೆ, ಇವನಿಂದ ಜವಾಬ್ದಾರಿ ಆಗುತ್ತಲ್ಲ. ಒಂದು 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 ಏನಂದರೆ ಒಂದು ರೆಸ್ಪಾನ್ಸಿಬಿಲಿಟಿ ಇರೋಂಥ ಒಂದು ಸಬ್ಜೆಕ್ಟ್ ಇದು. ಸೊ ಅದಕ್ಕೋಸ್ಕರ ಎಲಿಜಿಬಲ್ ಆಗಬೇಕಾಗಿ ತುಂಬ ಇಂಪಾರ್ಟೆಂಟ್ ಇರುತ್ತೆ ಸ್ಟೂಡೆಂಟ್. ಅದಕ್ಕೋಸ್ಕರನೇ OBC SC ST ಕ್ಯಾಟಗರಿ ಇರೋರು 113 ಮಾರ್ಕ್ಸ್, ಜನರಲ್ ಕ್ಯಾಟಗರಿ 144 ಮಾರ್ಕ್ಸ್ ಇದ್ದರೆ ನೀವು ಕೂಡ ನಿಮ್ಮ ಡ್ರೀಮ್ ಏನಿರುತ್ತೆ MBBS ಮಾಡಬೇಕಂತ
ಅಂಥ ವಿದ್ಯಾರ್ಥಿಗಳಿಗೆ ಒಂದು ಆಪರ್ಚುನಿಟಿ ಡಾಕ್ಟರ್ ಇನ್ಸ್ ವತಿಯಿಂದ ಮಾಡಿಕೊಡ್ತಾ ಇದ್ದೀವಿ ಮ್ಯಾಮ್. ಓಕೆ, ಈಗ ನೀಟ್ ಸ್ಕೋರ್ ಕಮ್ಮಿ ಬಂತು, ಈಗ ನಾನು MBBS ಮಾಡಬೇಕು ಅಂತ ಡಿಸೈಡ್ ಮಾಡಿಕೊಂಡ್ರು ಸ್ಟೂಡೆಂಟ್ಸು. ಬಟ್ ಇವಾಗ ಯಾವ ದೇಶದಲ್ಲಿ ಮಾಡಿದ್ರೆ ಬೆಟರು? ನೀವು ಯಾವ್ಯಾವ ದೇಶಗಳಲ್ಲಿ ಈ MBBS ಮಾಡೋದಕ್ಕೆ ಹೆಲ್ಪ್ ಮಾಡ್ತೀರಾ ಮ್ಯಾಮ್? ಟೋಟಲ್ ಡಾಕ್ಟರ್ ಇನ್ಸಿಂದ ಆಲ್ಮೋಸ್ಟ್ ಪ್ರತಿ ವರ್ಷ ಒಂದು 12 ಕಂಟ್ರೀಸಲ್ಲಿ ಆಪ್ಷನ್ಸ್ ಇದೆ. 12 ಕಂಟ್ರಿಯಲ್ಲೂ ಕೂಡ ಆಪ್ಷನ್ಸ್ ಇದೆ. ವಿದ್ಯಾರ್ಥಿಗಳು ಅವರಿಗೆ ಬೇಕಾಗಿರುವಂಥ ಕಂಟ್ರಿ, ಬೇಕಾಗಿರುವಂಥ ಮೆಡಿಕಲ್ ಕಾಲೇಜಲ್ಲಿ ಸಜೆಸ್ಟ್ ಮಾಡ್ತೀವಿ. ಆ ಸ್ಟೂಡೆಂಟ್ಗಳಿಗೆ ನಮ್ಮಿಂದ ಒಂದು ಬೆಸ್ಟ್ ಸಜೆಷನನ್ನು ಕೊಡ್ತೀವಿ. ಎಕ್ಸಾಂಪಲ್, ಈಗ ಅತಿ ಹೆಚ್ಚು ವಿದ್ಯಾರ್ಥಿಗಳಂದರೆ ಈಗ ನಮ್ಮ ಕರ್ನಾಟಕ ಭಾಗದಿಂದ 57% ಸ್ಟೂಡೆಂಟ್ ರಷ್ಯಾಗೆ ಹೋಗ್ತಾ ಇದ್ದೀರಾ. 57% ಸ್ಟೂಡೆಂಟು ರಷ್ಯಾಗೆ ಹೋಗ್ತಿರೋದು ಏನಕ್ಕೆ ಅಂದರೆ ಅಲ್ಲಿರುವಂಥ ಗೌರ್ಮೆಂಟ್ ಫಂಡ್. ಒಂದು ಅಟ್ರಾಕ್ಷನ್ ನಮಗೆ ಆಗಿರೋದು ಏನಂದರೆ ಗೌರ್ಮೆಂಟ್ ಫಂಡ್ ಇದೆ, ಮಿನಿಮಮ್ ಪ್ಯಾಕೇಜಲ್ಲಿ MBBS ಓದ್ಬೋದು, ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ ಇಂಗ್ಲೀಷ್ ಇರುತ್ತೆ, ಮತ್ತು ಬ್ಯಾಚ್ ವೈಸು. ಈಗ ಅಮೇರಿಕನ್ ಸಿಸ್ಟಮಲ್ಲಿ ವಿದ್ಯಾರ್ಥಿಗಳು ಓದ್ತಾರೆ. 12 to 13 ಸ್ಟೂಡೆಂಟ್ ಒಂದೊಂದು ಬ್ಯಾಚಲ್ಲಿ ಕಂಡಕ್ಟ್ ಮಾಡಿಸ್ತಾರೆ, ಓದಿಸ್ತಾರೆ ಅಂದ್ಬಿಟ್ಟು ಸಾಕಷ್ಟು ವಿದ್ಯಾರ್ಥಿಗಳು ಈಗ ಟುವರ್ಡ್ಸ್ ಇದಕ್ಕೆ ಪ್ರಾಸೆಸ್ ಮಾಡೋಕ್ಕೆ ರಷ್ಯಾಗೆ ಹೋಗ್ತೀರಾ. ಅದಾದ ನಂತರ ಕೆಲವರು ಈಗ ಜಾರ್ಜಿಯಾ, ತುಂಬ ಭೂಮಿಗಳು ನಡೀತಿರುವಂಥ ಒಂದು ಕಂಟ್ರಿ, ಜಾರ್ಜಿಯಾದಲ್ಲೂ ಕೂಡ ಸುಮಾರು ವಿದ್ಯಾರ್ಥಿಗಳು ಹೋಗ್ತಾ ಇದ್ದಾರೆ. ಅದರಲ್ಲೂ ಕೂಡ ನಂಬರ್ 1 ಮೆಡಿಕಲ್ ಕಾಲೇಜ್ ಅಂದರೆ ಅದು SEU, ಜಾರ್ಜಿಯಾ ನ್ಯಾಷನಲ್ ಯೂನಿವರ್ಸಿಟಿಗೆ ಸಾಕಷ್ಟು ವಿದ್ಯಾರ್ಥಿಗಳು ಹೋಗ್ತಾ ಇದ್ದಾರೆ. ಓಕೆ, ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಾತಾಡಿಸ್ಬಿಡೋಣ. ವಿನುತಾನೂರು ಮೈಸೂರಿಂದ ಕಾಲ್ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಓಕೆ, ವಿನುತಾ ಅವರೇ, ನಿಮ್ಮನೇಲಿ ಯಾರು MBBS ಮಾಡಬೇಕು ಅನ್ಕೊಂಡಿರೋದು? ಇಲ್ಲ, ನನ್ನ ಹೆಸರು ಫಾತಿಮಾ ಮೇರಿ, ನನ್ನ ಮಗಳ ಹೆಸರು ಬಿನಿತಾ. ಓಕೆ, ಅವಳು ನೀಟ್ ಎಕ್ಸಾಮ್ ಈ ಸಲ ಅಪಿಯರ್ ಆಗಿದ್ಲು, 191 ಸ್ಕೋರ್ ಮಾಡಿದಾಳೆ. ಓಕೆ ಮ್ಯಾಮ್. ಮತ್ತೆ OBC ಬರುತ್ತೆ, ಕ್ರಿಶ್ಚಿಯನ್ ಕ್ಯಾಟಗರಿ. ಆದ್ರೆ ನಾನು ಅಲ್ಲಿ ಅಪ್ಲೋಡ್ ಮಾಡ್ಬೇಕಾದ್ರೆ ಅದು ಜನರಲ್ ಅಂತಾನೆ ಮಾಡ್ಬಿಟ್ಟಿದ್ದೆ. ಸೊ 8,000 ರ್ಯಾಂಕಿಂಗ್ ಏನೋ ಬಂದಿದೆ. 8 lakhs. 8,000 ಬರಲ್ಲ, 8 lakhs. ಸಾರಿ 8 lakhs. 191 ಸ್ಕೋರಿಂಗ್ ತಗೊಂಡಿದ್ದಾಳೆ. ಸೊ ಅವಳು MBBS ಮಾಡ್ಲೇಬೇಕು ಅನ್ಕೊಂಡಿದ್ದಾಳೆ. ನೀವು ಹೇಳ್ದಂಗೆ ಕರ್ನಾಟಕದಲ್ಲಂತೂ ಸಿಗೋದಿಲ್ಲ. ಸೊ ಸಜೆಸ್ಟ್ ಮಾಡಿ ಸರ್. ಈಗ ಕರ್ನಾಟಕ ಮೇಡಮ್, ಮೈಸೂರು ಪ್ರಾಪರಾ ಇಲ್ಲ ಅಕ್ಕಪಕ್ಕ ಹಳ್ಳಿ? ನಮ್ಮ ಮೈಸೂರು ಪ್ರಾಪರ್ ಸರ್. ಪ್ರಾಪರ್ ಮೈಸೂರು ಅಂದರೆ ನಿಮಗೆ ನಿಯರ್ ಬೈ ನಿಮಗೆ ಮೈಸೂರು ಅಂದರೂ ಒಂದು ಸುಮಾರು 100+ ಸ್ಟೂಡೆಂಟ್ಸ್ ಇದ್ದಾರೆ ಈ ವರ್ಷ ಹೋಗ್ತಿರೋರು. ಯಾವುದೇ ರೀತಿ ಭಯ ಪಡೋ ನೆಸೆಸಿಟಿ ಇಲ್ಲ ಮ್ಯಾಮ್. ಈಗ OBC ಅಂದರೆ ಈಗ ಜನರಲ್ ಕ್ಯಾಟಗರಿ ಬರ್ತಿರೋದ್ರಿಂದ 144 ಮಾರ್ಕ್ಸ್ ಬಂದರೆ ವಿದ್ಯಾರ್ಥಿ ಹೋಗು MBBS ಮಾಡ್ಬೋದು. 6 ವರ್ಷ ಟೈಮು, 12 ಇನ್ಸ್ಟಾಲ್ಮೆಂಟ್ಸ್ ಇರುತ್ತೆ. ಆಲ್ರೆಡಿ ಈಗ ಸುಮಾರು ವಿದ್ಯಾರ್ಥಿಗಳು ರಜಕ್ಕೂ ಬಂದಿದ್ದಾರೆ. ನಿಯರ್ ಬೈ ಮೈಸೂರಿಂದ ಕೂಡ ವಿದ್ಯಾರ್ಥಿಗಳು ಸಾಕಷ್ಟು ಜನ ಇದ್ದಾರೆ. ಈ ವರ್ಷ ಈ ಒಂದು ಕಮಿಂಗ್ 25ನೇ ತಾರೀಕು ಫಸ್ಟ್ ಬ್ಯಾಚ್ ನಮ್ಮದು ಡಿಪಾರ್ಚರ್ಗೂ ಕೂಡ ರೆಡಿಯಾಗಿದೆ. ಅದರಲ್ಲೂ ಕೂಡ ಮೈಸೂರು ವಿದ್ಯಾರ್ಥಿಗಳು ಕೂಡ ಇದ್ದಾರೆ, ಹೋಗ್ತಾ ಇದ್ದಾರೆ. ಈಗ ನಿಮಗೆ ಮೈಸೂರು ಅಂದರೆ ಮೇಡಮ್ ಈಗ 1.5 hour 2 hour ಆರಾಮಾಗಿ ರೀಚ್ ಆಗ್ಬೋದು, ಏನೂ ವರಿ ಇಲ್ಲ. ಸೊ ನಮ್ಮದು ಇದು ಸ್ಕ್ರಾಲ್ ಆಗ್ತಿರೋ ನಂಬರ್ಗೆ ಒಂದು ಸತಿ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಳ್ಳಿ. ಯಾವ್ಯಾವ ಮೆಡಿಕಲ್ ಕಾಲೇಜಲ್ಲಿ ಈಗ ಓದ್ಬೋದು. ಮತ್ತು ಸುಮಾರು ನಿಮಗೆ 12 ಕಂಟ್ರೀಸ್ ಇದೆ. ಸುಮಾರು 200ಕ್ಕೂ ಹೆಚ್ಚು ಮೆಡಿಕಲ್ ಕಾಲೇಜಲ್ಲಿ ಆಪ್ಷನ್ಸ್ ಇರುತ್ತೆ. ಯಾಕಂದರೆ ಇವಾಗ ಕೊನೆ ಹಂತ, ಆಲ್ರೆಡಿ ನಾವು ಆಗಸ್ಟಲ್ಲಿ ಇದ್ದೀವಿ. ಸೆಪ್ಟೆಂಬರ್ ಅಕಾಡೆಮಿಕ್ಸ್ ಅಂದರೆ ವಿತಿನ್ 20-25 ಡೇಸಲ್ಲಿ ಎಲ್ಲ ಪ್ರಾಸೆಸ್ ಮಾಡಿ ಕಳಿಸ್ಕೊಡ್ಬೇಕಾಗುತ್ತೆ. ಆ್ಯಸ್ ಸೂನ್ ಆಸ್ ಪಾಸಿಬಲ್ ಆ ನಂಬರ್ಗೆ ಕಾಲ್ ಮಾಡ್ಕೊಳ್ಳಿ. ನಿಮಗೆ ಮೈಸೂರಿಂದನೇ ಯಾವ್ಯಾವ ಹೋಗ್ತಿದ್ದಾರೆ ವಿದ್ಯಾರ್ಥಿಗಳು ಅವ್ರ ಜೊತೆ ಒಂದು ಸತಿ ಮಾತಾಡಿ. ಅವ್ರು ಹೋಗಿ ಬಂದು ಪ್ರೊಸೀಜರೆಲ್ಲ ಮಾಡಿ, ಪಾಸ್ಪೋರ್ಟ್ಸ್ಗಳು ಮಾಡಿ, ಡಾಕ್ಯುಮೆಂಟ್ ಮಾಡಿ, ರಿಜಿಸ್ಟ್ರೇಷನ್ ಮಾಡಿ ರೆಡಿಯಾಗಿದ್ದಾರೆ. ಈಗ ಅವ್ರಿಗೂ ಕೂಡ ಜೊತೆಯಲ್ಲಿ ಒಂದು ಗ್ರೂಪ್ ಮಾಡಿ. ಯಾವುದೇ ಒಂದು ವಿದ್ಯಾರ್ಥಿ ಸಿಂಗಲ್ ಆಗಂತೂ ನಮ್ಮ ಡಾಕ್ಟರ್ ಇನ್ಸ್ ವತಿಯಿಂದ ಹೋಗಲ್ಲ ಮ್ಯಾಮ್. ಟೋಟಲ್ 6 ವರ್ಷ ಜವಾಬ್ದಾರಿ ಇರುತ್ತೆ. ಮಿನಿಮಮ್ ಯಾವುದೇ ಯೂನಿವರ್ಸಿಟಿ ಇದ್ದರೂ ಕೂಡ ಬ್ಯಾಚಲ್ಲಿ 50 ಸ್ಟೂಡೆಂಟ್ ಮಿನಿಮಮ್ ಖಂಡಿತ ಟ್ರಾವೆಲ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಮಗಳು ಒಬ್ಬಳೇ ಹೋಗ್ತಾಳೆ ಅಂತ ಕನ್ಫ್ಯೂಷನ್ಸ್ ಬೇಡ. ಮಗಳು MBBS ಮಾಡಬೇಕು ಅಂದ್ಕೊಂಡಿದ್ದಾರೆ, ನೀವು ಓದಿಸ್ಬೇಕು ಅಂದ್ಕೊಂಡಿದ್ದಾರೆ. ಬಟ್ ಕರ್ನಾಟಕದಲ್ಲಂತೂ ಸಿಗೋದು ಡಿಫಿಕಲ್ಟ್ ಇದೆ, ತಮಗೆ ಗೊತ್ತಿದೆ ಅದು. ಸೊ ಆ್ಯಸ್ ಸೂನ್ ಆಸ್ ಪಾಸಿಬಲ್ ಒಂದು ಸತಿ ಕಾಲ್ ಮಾಡಿ ಮ್ಯಾಮ್. ಆದರೆ ಇವತ್ತು ನಾಳೆ ಅಷ್ಟರಲ್ಲಿ ಡಿಸೈಡ್ ಮಾಡ್ಕೊಂಡು ಆಫೀಸ್ಗೆ ವಿಸಿಟ್ ಮಾಡ್ಕೊಳ್ಳಿ. ನಿಮ್ಮ ಮಗಳ ಡ್ರೀಮು ಮತ್ತು ನಿಮ್ಮ ಡ್ರೀಮು ಫುಲ್ಫಿಲ್ ಮಾಡೋಕ್ಕೆ ಡಾಕ್ಟರ್ ಇಮ್ಸ್ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಅಂತ ಹೇಳ್ತೀನಿ ಮ್ಯಾಮ್. ಥ್ಯಾಂಕ್ ಯು ಕಾಲ್ ಮಾಡಿದ್ದಕ್ಕಾಗಿ. ಇನ್ನು MBBS ಮಾಡಬೇಕು ಅಬ್ರಾಡಲ್ಲಿ ಅಂತಂದರೆ ಅಡ್ಮಿಷನ್ ಪ್ರೋಸೆಸ್ ಹೇಗಿರುತ್ತೆ ಅನ್ನೋದೊಂದು ಡೌಟ್ ಇರುತ್ತೆ, ಅದ್ರ ಬಗ್ಗೆ ಕ್ಲಾರಿಟಿ ಕೊಡೋದಾದ್ರೆ ಮ್ಯಾಮ್. ಈಗ ಸ್ಟೂಡೆಂಟ್ಗೆ ಈಗ ನೋಡಿ, ಈಗ ಪೇರೆಂಟ್ಸ್ ಕಾಲ್ ಮಾಡಿದ್ರು, ಈಗ 190 ಮಾರ್ಕ್ಸ್ ಬಂದಿದೆ, ಮೆಡಿಕಲೇ ಮಾಡಬೇಕು. ಈಗ ಜಸ್ಟ್ ಒಂದು ಪ್ರೋಗ್ರಾಮಲ್ಲಿ ಕೂತ್ಕೊಳ್ಳೋಕೆ ಮುಂಚೆ ಒಂದು ಕಾಲ್ ಬಂದಿತ್ತು ನನಗೆ. ಸರ್ ಈಗ ಇಂಜಿನಿಯರಿಂಗ್ಗೆ ಹೋಗ್ಬಿಟ್ಟು ಸೇರ್ಸೋಣ ಅಂತ ಹೋಗಿದ್ದೆ ಸರ್, ಈಗ 50 ಅಪಾಯಿಂಟ್ಮೆಂಟ್ ಸಿಗುತ್ತಾ ಅಂದ್ಬಿಟ್ಟು. ಸರ್ ಏನಾಯಿತು ಅಂತ ಕೇಳಿದೆ. ಸರ್ ಈಗ 270 ಮಾರ್ಕ್ಸ್ ಬಂದಿದೆ. ಈಗ ಇಂಜಿನಿಯರಿಂಗ್ ಅಂತ ಹೋಗಿದ್ವಿ, ಸುಮಾರು 33 ಲಕ್ಷ ರೂಪಾಯಿ ಡೊನೇಷನ್ ಕೇಳಿದ್ದಾರೆ. 33 lakh rupees. 33 ಲಕ್ಷ ರೂಪಾಯಿ ಕೊಟ್ಟು ಡೊನೇಷನ್ ಕೊಟ್ಟು ಹೆಣ್ಮಕ್ಳಿಗೆ ಇದು ಇಂಜಿನಿಯರಿಂಗ್ ಓದಿಸಿ ನಾಳೆ ಜಾಬ್ ಆಪರ್ಚುನಿಟಿಗಳೆಲ್ಲಿದೆ? ಈಗ ಒಂದು ಟೈಮ್ ಹೇಳ್ತಿದ್ರು, ಬಿಫೋರ್ ಕೋವಿಡ್ ಬ್ಯಾಂಗ್ಳೂರ್ ಬಂದು ಒಂದು IT ಹಬ್ ಅಂತ ಹೇಳ್ತಿದ್ವಿ. ಇವತ್ತು ಎಲ್ಲಿದೆ IT ಹಬ್? ಇವತ್ತು ಜಾಬ್ಗಳು ಎಲ್ಲಿದೆ? ಸುಮಾರು 1 ಲಕ್ಷ ರೂಪಾಯಿ 1.5 ಲಕ್ಷ ರೂಪಾಯಿ ಸಂಬಳ ತಗೊತಿರುವಂಥ ಎಂಪ್ಲಾಯೀಸ್ ಇವತ್ತು 30-40 ಸಾವಿರ ರೂಪಾಯಿಗೆ ಬಂದುಬಿಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ಡಿಮ್ಯಾಂಡು ಮೇಡಮ್ ಏನಾಗಿದೆ ಅಂದರೆ ವರ್ಕ್ ಫ್ರಮ್ ಹೋಮ್ ಕೊಟ್ಟ ಮೇಲೆ ತುಂಬಾ ಡಿಫಿಕಲ್ಟೀಸ್ ಇದೆ. ನಾವೇನು ಹೇಳ್ತೀವಿ, ಇಲ್ಲಿ ಸಿಕ್ಕಿಲ್ಲ ಅಂದರೆ ವಿದೇಶದಲ್ಲಿ
ಟಾಪ್ ಆಪ್ಷನ್ಸ್ ಇರುತ್ತೆ. ಮಿನಿಮಮ್ ಪ್ಯಾಕೇಜಲ್ಲಿ MBBS ಮಾಡ್ಕೋಬೋದು, ಕಡಿಮೆ ಮಾರ್ಕ್ಸ್ ಇದ್ದರೂ ಕೂಡ MBBS ಮಾಡ್ಕೋಬೋದು, ಮತ್ತು ಕಡಿಮೆ ಬಡ್ಜೆಟ್ ಇದ್ದರೂ ಕೂಡ MBBS ಮಾಡ್ಕೋಬೋದು. ಈಗ ಇಂಜಿನಿಯರಿಂಗ್ ಓದೋ ದುಡ್ಡಲ್ಲಿ ವಿದೇಶದಲ್ಲಿ MBBS. ಅಂದರೆ ಎಕ್ಸಾಂಪಲ್ ಈಗ ನಮ್ಮ ಭಾರತದಲ್ಲಿ NRI ಕೋಟಾ ಅಂತ ಏನು ವಿದ್ಯಾರ್ಥಿಗಳು ಬಂದು ಇಲ್ಲಿ ಸ್ಟಡಿ ಮಾಡ್ತಾರೋ ಆ ವಿದ್ಯಾರ್ಥಿಗಳು ಕೂಡ ನಮಗೂ ಕೂಡ ಆ್ಯಸ್ ಎ ಸಿಟಿಸನ್ ಆಫ್ ಇಂಡಿಯಾ ನಮಗೂ ಕೂಡ ರಷ್ಯಾಗೆ ಹೋಗ್ಬೋದು, ಜಾರ್ಜಿಯಾಗೆ ಹೋಗ್ಬೋದು, ಬೆಲಾರಸ್ಗೆ ಹೋಗ್ಬೋದು, ಅರ್ಮೇನಿಯಾಗೆ ಹೋಗ್ಬೋದು, ಕಜಾಕಿಸ್ತಾನ್, ಉಜ್ಬೇಕಿಸ್ತಾನ್, ಸುಮಾರು ಬೇಕಾದಷ್ಟು ಕಂಟ್ರಿಗಳು ಬರುತ್ತೆ. ಅಲ್ಲಿ ನಮಗೆ ಬೆಸ್ಟ್ ಯಾವ್ದು ಅನಿಸುತ್ತೆ ಅದು ನಾವು ಸಜೆಸ್ಟ್ ಮಾಡ್ತೀವಿ. ಸೊ ಅದಕ್ಕೋಸ್ಕರ ಯಾವುದೇ ಒಂದು ವಿದ್ಯಾರ್ಥಿ ಮಿನಿಮಮ್ ಮೇಡಮ್ 500+ ವಿದ್ಯಾರ್ಥಿಗಳು ಹೋಗ್ತಾರೆ. ಈಗ ಮೈಸೂರು ಅಂತ ಹೇಳಿದ್ರು ಮಿನಿಮಮ್ 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿದ್ದಾರೆ. ಅದರಲ್ಲೂ ಕೂಡ 80-20 ರೇಷಿಯೋ 80% ಇರೋದೇ ಗರ್ಲ್ಸ್ ಸ್ಟೂಡೆಂಟು. ಅಷ್ಟು ಸ್ಟೂಡೆಂಟ್ಗೆ ನಾವು ಧೈರ್ಯವಾಗಿ ಕಳಿಸ್ತಾ ಇದ್ವಿ ಅಂದರೆ ನಮಗಿರುವಂಥ ಒಂದು ಕಾನ್ಫಿಡೆಂಟು, 6 ವರ್ಷ ಸರ್ವೀಸು, ಪ್ರೊಸೀಜರು ಎಲ್ಲ ಜೊತೆಯಲ್ಲಿದ್ದು ಪ್ರೊಸೀಜರ್ ಮಾಡಿ ಕೊಡ್ತೀವಿ. ಸೊ ಅದಕ್ಕೋಸ್ಕರ ಡಾಕ್ಯುಮೆಂಟ್ ಆಸ್ ಸೂನ್ ಆಸ್ ಪಾಸಿಬಲ್ ತಗೊಂಡು ಒಂದ್ಸತಿ ಆಫೀಸಿಗೆ ಬಂದು ವಿಸಿಟ್ ಮಾಡಿದ್ರೆ ಪ್ಲಾನ್ ಎ ಇಂಡಿಯಾ, ಪ್ಲಾನ್ ಬಿ ಫಾರಿನು. ಮಾರ್ಕ್ಸ್ ಕಮ್ಮಿ ಇದ್ರೆ ಇದು ಪ್ಲಾನ್ ಏನೇ ಅಬ್ರಾಡ್ ಮಾಡಬೇಕು ಅವರು. 190 ಮಾರ್ಕ್ಸ್ಗೆ ನಾನು ಡೊನೇಷನು ಇಲ್ಲ, ನನ್ನ ಹತ್ರ ಕೊಡೋದಕ್ಕೆ ಫೀಸು ಕಡಿಮೆ ಇದೆ, ನಾನು MBBS ಮಾಡಬೇಕಂದ್ರೆ ಇಂಡಿಯಾದಲ್ಲಂತೂ ಸಿಗೋದು ಡಿಫಿಕಲ್ಟ್ ಇದೆ. ಸೊ ಆಸ್ ಸೂನ್ ಆಸ್ ಪಾಸಿಬಲ್ ವಿಸಿಟ್ ಮಾಡಬೇಕಾಗುತ್ತೆ ಮ್ಯಾಮ್. ಓಕೆ, ಇನ್ನು ಅಬ್ರಾಡಲ್ಲಿ MBBS ಮಾಡ್ತೀನಿ, ಅದು ಮಾನ್ಯತೆ ಇರುತ್ತಾ ಅನ್ನೋದು ಅದೊಂದು ಟೆನ್ಷನ್ ಇರುತ್ತೆ, ಹೇಗೆ ಅದು ಅಂತ? ಮ್ಯಾಮ್, ಆಸ್ ಪರ್ NMC ನ್ಯಾಷನಲ್ ಮೆಡಿಕಲ್ ಕಮಿಷನ್ ಅನ್ನೋದು ಒಂದು ಮೆಡಿಕಲ್ ಪ್ರಾಸೆಸ್ಗೆ ರೂಲ್ ಮಾಡೋರು ಅವರು. ಈಗ ಫಸ್ಟ್ ಏನಿತ್ತು ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಅಂತಿತ್ತು, ಈಗ ಏನಾಗಿದೆ ನ್ಯಾಷನಲ್ ಮೆಡಿಕಲ್ ಕಮಿಷನ್ ಅಂತ ಮಾಡಿದ್ದಾರೆ. ಈ NMC ಅನ್ನೋದು ಏನಂದರೆ ಸ್ಟೂಡೆಂಟು ಆಸ್ ಪರ್ ದಿ ಈಗ ನೀಟ್ NTA ಮುಖಾಂತರ ನೀಟಲ್ಲಿ ಎಲಿಜಿಬಲ್ ಆಗಿರಬೇಕು, ಎಕ್ಸಿಟ್ ಮುಖಾಂತರ ನೆಕ್ಸ್ಟ್ ಎಕ್ಸಾಮ್ ಬರೀಬೇಕು. ಸ್ಟೂಡೆಂಟ್ಗೆ ಮಾನ್ಯತೆ ಇಲ್ಲ ಅಂದರೆ ವೀಸಾನೇ ಕೊಡಲ್ಲ. ಈಗ ಅದ್ರ ಬಗ್ಗೆ ಚಿಂತೆ ಬೇಡ, ಆಲ್ರೆಡಿ ಫಿಲ್ಟ್ರೇಷನ್ ಗೌರ್ಮೆಂಟ್ ಕಡೆಯಿಂದನೇ ಇದೆ. ವೀಸಾ ಕೊಟ್ಟು ಪ್ರೊಸೀಜರ್ ಮಾಡಿ ಅದು ಮಕ್ಕಳ ಜೊತೆ ನಾವು ಹೋಗಿ ಇದ್ದು ಪ್ರೊಸೀಜರ್ ಮಾಡಿ ಬರ್ತೀವಿ. ಸೊ ಸ್ಟೂಡೆಂಟು ಕಾಮನ್ ಎಂಟ್ರೆನ್ಸ್, ಕಾಮನ್ ಎಕ್ಸಿಟ್. ಎಂಟ್ರೆನ್ಸ್ ಅಂದರೆ ನೀಟ್ ಎಕ್ಸಾಮ್ ಪ್ರತಿಯೊಬ್ಬರು ಬರೀಬೇಕು, ಎಕ್ಸಿಟ್ ಎಕ್ಸಾಮ್ ಅನ್ನೋದು ನೆಕ್ಸ್ಟ್ ಎಕ್ಸಾಮನ್ನು ಲಾಗು ಮಾಡ್ತಾ ಇದ್ದಾರೆ. ಈಗ ಸ್ಟೂಡೆಂಟು ಇಂಡಿಯಾದಲ್ಲೇ MBBS ಮಾಡಿದ್ರು ಕೂಡ ನೆಕ್ಸ್ಟ್ ಎಕ್ಸಾಮ್ ಬರೀಬೇಕಂತ ಕಂಪಲ್ಸರಿ ಮಾಡ್ತಾ ಇದ್ದಾರೆ. ಸೊ ಫಾರಿನ್ ಸ್ಟೂಡೆಂಟ್ ಅಂತೂ ಆ ಜಮಾನೆಯಿಂದ ಆಲ್ಮೋಸ್ಟ್ 40 ವರ್ಷದಿಂದ ರಷ್ಯಾಗೆ ಹೋಗ್ತಿದ್ದಾರೆ ಸ್ಟೂಡೆಂಟು, ಅವರು ಕೂಡ ಬಂದು ಎಕ್ಸಿಟ್ ಎಕ್ಸಾಮ್ ಬರೀತಾ ಇದ್ದಾರೆ. ಅದಕ್ಕೂ ಸಹ ನಮ್ಮ ವತಿಯಿಂದ ಬಂದು ಎಕ್ಸಿಟ್ ಎಕ್ಸಾಮ್ಗೆ ಪ್ರಿಪ್ರೇಷನ್ ನಾವೇ ಮಾಡಿಕೊಡ್ತಾ ಇದ್ವಿ. ವರಿ ಮಾಡೋ ನೆಸೆಸಿಟಿ ಇಲ್ಲ. ಸ್ಟೂಡೆಂಟ್ಗೆ ಅಲ್ಲಿ ಸಿಕ್ಕಿಲ್ಲ ಇಲ್ಲಿ ಓದ್ಬೋದು, ಇಲ್ಲಿ ಸಿಕ್ಕಿಲ್ಲ ಫಾರಿನಲ್ಲಿ ಓದ್ಬೋದು. ಸೊ ಯಾವುದೇ ಒಂದು ಮೆಡಿಕಲ್ ಕಾಲೇಜು ಮಿನಿಮಮ್ ಪ್ಯಾಕೇಜ್, ಮಿನಿಮಮ್ ಬಡ್ಜೆಟು, ನನ್ನ ಹತ್ರ ಮಾರ್ಕ್ಸು ಕಮ್ಮಿ ಇದೆ, ಬಡ್ಜೆಟ್ಟು ಕಮ್ಮಿ ಇದೆ, ಚಿಂತೆ ಬೇಡ, ಮಕ್ಕಳಿಗೆ ಡಾಕ್ಟರ್ ಮಾಡಿಸೋ ಜವಾಬ್ದಾರಿ ನಮ್ಮದು. ಅದು ಸ್ಟೂಡೆಂಟು ಎಕ್ಸಿಟ್ ಎಕ್ಸಾಮ್ ಬಂದು ಬರೆಯೋವರೆಗೂ ಟೋಟಲ್ ಜವಾಬ್ದಾರಿ ಹೋಲ್ ಆ್ಯಂಡ್ ಸೋಲ್ ಬಂದು ಡೆಫಿನೆಟ್ಲಿ ಆಗಿ ಬಂದು ಪ್ರೊಸೀಜರನ್ನು ಮಾಡಿ ಸ್ಟೂಡೆಂಟ್ ಮೆಡಿಕಲ್ ಮುಗಿಸ್ಕೊಂಡು ಬರೋವರೆಗೂ ಜವಾಬ್ದಾರಿ ಡಾಕ್ಟರ್ಸ್ ಆಗಿರುತ್ತೆ. ಓಕೆ, ಚೈತನ್ಯ ಪ್ರಭು ಬಿಜಾಪುರದಿಂದ ಕಾಲ್ ಮಾಡಿದ್ದಾರೆ. ನಮಸ್ತೆ. ಹೌದ್ರಿ, ನೋಡ್ರಿ ಡೌಟ್ ಇದೆ ಮಾತಾಡಿ. 500 ಮಾರ್ಕಸ್ ತಗೊಂಡಾರಿ. ನಮಸ್ಕಾರ ಮೇಡಮ್, ಹೇಳಿ. MBBS ಒಳಗೆ 500 ತಗೊಂಡಾನ್ರಿ. ಇದು PUC ಅಲ್ಲಿ ಎಷ್ಟು ನೀಟಲ್ಲಿ 500 ಮಾರ್ಕ್ಸ್ ಬಂದಿದ್ಯಾ? ಯಾವ ಕ್ಯಾಟಗರಿ ಬರುತ್ತೆ ಮೇಡಮ್? 500 ಬಂದದ್ರಿ. 500 ಬಂದದ್ರಿ ನೀಟ್ ಪರೀಕ್ಷೆದಾಗ್ರಿ. ನೀಟಲ್ಲಿ 500 ಬಂದಿದೆ. ಯಾವ ಕ್ಯಾಟಗರಿ ಬರುತ್ತೆ ಮೇಡಮ್ ನಿಮ್ದು? ಅವ ಇದಕ್ಕ ನಾಗರಬೆಟ್ಟಕ್ಕಿದ್ರಿ, ಮುದ್ದೇಬೇಳ ತಾಲೂಕು ನಾಗರಬೆಟ್ಟ. ಓಕೆ, ಎಷ್ಟು ಈ ಕ್ಯಾಟಗರಿ ಯಾವ್ದು ಬರುತ್ತೆ ನಿಮ್ದು? ಮತ್ತ ಇದ್ರಾಗುನು ಪಾಸ್ ಆಗ್ಯಾನ್ರಿ. ಅದೇನ್ ಮತ್ತೊಂದು ಪೇಪರ್ ಇರ್ತದಲ್ಲ ಅದ್ರಾಗೂ ಪಾಸ್ ಆಗ್ಯಾನ್ರಿ. ಅದಕ್ಕೆ ಈಗ 1ನೇ ಲೈನ್ಯಾಗ ಬಂದಿಲ್ರಿ ಅವಂದ. MBBS 1ನೇ ಲೈನ್ದಾಗ ಬಂದಿಲ್ರಿ. ಫಸ್ಟ್ ರೌಂಡ್ ಅಲ್ಲಿ ಬಂದಿಲ್ಲ, ಸೆಕೆಂಡ್ ರೌಂಡ್ ಅಲ್ಲಿ ಎಕ್ಸ್ಪೆಕ್ಟೆಡ್ ಇದೆ ಅಂತ ಮೇಡಮ್. ಇವಾಗ ಏನಿದೆ ಅಂದ್ರೆ ಜನರಲ್ ಕ್ಯಾಟಗರಿ ಐ ಥಿಂಕ್ ನೀವು ಬರೋದು 500ಕ್ಕಿಂತ ಈಗ 530ವರೆಗೇನೋ ಕಟ್ ಆಫ್ ನಿಂತ್ಕೊತಾ ಇದೆ. ಫಸ್ಟ್ ರೌಂಡಲ್ಲಂತೂ ಸಿಕ್ಕಿರಲ್ಲ. ಈಗ ನೋಡಿ 500 ಬಂದರೂ ಕೂಡ ನಿಮಗೆ ಕರ್ನಾಟಕದಲ್ಲಿ ಸೀಟ್ ಸಿಕ್ಕಿಲ್ಲ ಅಂದರೆ ಮಾರ್ಕ್ಸ್ ಬಂದು ತುಂಬಾ ಟಫ್ ಇತ್ತು, ಯಾಕಂದರೆ ಪೇಪರ್ ಟಫ್ ಆಗಿತ್ತು. ಮಕ್ಕಳದು ಪ್ರಾಬ್ಲಮ್ ಅಲ್ಲ, ಈಗ ಈ ವರ್ಷ ಮಾರ್ಕ್ಸೇ ಬಂದಿದ್ದು ಟಫು ನಿಮಗೆ. ಆ ಕಡೆ ಅಂದರೆ ಇವತ್ತು ಬಿಜಾಪುರಲ್ಲಿ ಇದರಲ್ಲಿ ನಿಮಗೆ ನಿನ್ನೆ ಬಿಜಾಪುರಲ್ಲಿ ಇತ್ತು ಸೆಮಿನಾರ್, ಓಪನ್ ಸೆಮಿನಾರ್ ಆಯಿತು, ಸುಮಾರು ವಿದ್ಯಾರ್ಥಿಗಳು ಬಂದರು, ಅಡ್ಮಿಷನ್ಸ್ ಎಲ್ಲ ಆಗಿದ್ದಾರೆ. ಇವತ್ತು ಬೆಳಗಾಮಲ್ಲಿ ಸೆಮಿನಾರ್ ಇದೆ. ಇದು ನಮ್ಮ ನಂಬರ್ 1 ಬರ್ತಾ ಇದೆ, ಅದಕ್ಕೊಂದು ಸತಿ ಕಾಲ್ ಮಾಡಿ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ. ಆದರೆ ಆ್ಯಸ್ ಸೂನ್ ಆಸ್ ಪಾಸಿಬಲ್ ಇವತ್ತು ವಿಸಿಟ್ ಮಾಡೋಕ್ಕಾಗುತ್ತಾ ನೋಡಿ, ಇಲ್ಲಾಂದರೆ ಹುಬ್ಬಳ್ಳಿಯಲ್ಲಿ ನಿಮಗೆ ಆಫೀಸ್ ಇದೆ, ಹುಬ್ಬಳ್ಳಿಯಲ್ಲೂ ಕೂಡ ನೀವು ವಿಸಿಟ್ ಮಾಡಿಕೊಂಡು ಇನ್ಫಾರ್ಮೇಷನ್ ಪಡಿಬೋದು ರೀ ಮೇಡಮ್. ವಿಜಯ್ ಕುಮಾರ್ ಬೆಂಗಳೂರಿಂದ ಕಾಲ್ ಮಾಡಿದ್ದಾರೆ. ನಮಸ್ತೆ ವಿಜಯ್ ಕುಮಾರ್ ಅವರೇ. ಓಕೆ, MBBS ಕುರಿತಾಗಿ ಏನು ಡೌಟ್ಸ್ ಇದೆ ಕೇಳಿ ಮುಬಾರಕ್ ಅವ್ರನ್ನ. ವಿಜಯ್ ಅವರೇ ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ ಸರ್, ನಮ್ಮ ವೈಫು MSc ಕಂಪ್ಲೀಟ್ ಮಾಡಿದ್ದಾರೆ. ಓಕೆ, OBG. ಅವರು ಡಾಕ್ಟರ್ ಆಗ್ಬೋದಾ ಸರ್? BSc ಮಾಡಿ MSc ಮಾಡಿರೋದಾ? BSc PBBSc ಮಾಡಿ MSc ಮಾಡಿದ್ದಾರೆ OBG. ಓಕೆ, ಈಗ ನೀಟ್ ಬರ್ದಿದ್ದಾರೆ ಈ ವರ್ಷ ಅವರು? ಸರ್ ನೀಟ್ ಬರ್ದಿಲ್ಲ ಸರ್. ನೀಟ್ ಬರ್ದಿಲ್ಲ ಅಂದರೆ BBS ಮಾಡೋಕ್ಕಾಗಲ್ಲ ಸರ್. ಶಾರ್ಟ್ ಟೈಮ್ ಮೊಬಿಲಿಟಿ ಪ್ರೋಗ್ರಾಮ್ಸ್ ಇದೆ, ಮಾಡ್ಬೋದು. ಇದು ರಿಲೇಟೆಡ್ ಆಗಿ ಬಂದು ಯುರೋಪಲ್ಲಿ ಬಂದು ಆಪ್ಷನ್ಸ್ ಇದೆ ನಮ್ಮ ಹತ್ರ. ಯಾಕಂದರೆ MBBS ಓದಬೇಕಂದ್ರೆ ನೀಟು ಮ್ಯಾಂಡೇಟ್ರಿ ಆಗುತ್ತೆ, ಕಂಪಲ್ಸರಿ ಆಗುತ್ತೆ. ಈಗ ನೀಟ್ ಬರ್ದಿಲ್ಲ ಅಂದರೆ MBBS ಮಾಡೋಕ್ಕಾಗಲ್ಲ.
ಮತ್ತು ನಿಮಗೆ ಇಲ್ಲ MBBS ಮಾಡಬೇಕಂತಿದ್ದರೆ ಇದು ಇವರಿಗೆ ಮಿಸ್ಸಸ್ಗೆ ಇದು ಮಾಡಿಸಿ ನೀಟ್ಗೆ ಒಂದು ಕೋಚಿಂಗ್ ಕೊಡಿಸಿ, ನೀಟ್ ಆಯಿತು ಅಂತ ಹೇಳಿದ್ರೆ ಮುಂದಿನ ವರ್ಷ ಆದರೂ ಮಾಡ್ಕೋಬೋದು, ಪ್ರಾಬ್ಲಮ್ ಇಲ್ಲ. ಎಕ್ಸಮ್ಷನ್ಸ್ ಇರುತ್ತೆ, ಯಾಕಂದರೆ ನಿಮಗೆ ಬ್ಯಾಚುಲರ್ ಡಿಗ್ರಿ ಇರೋದ್ರಿಂದ 6 ವರ್ಷ MBBS ಮಾಡೋ ನೆಸೆಸಿಟಿ ಇಲ್ಲ, ಬೇರೆ 4.5 ವರ್ಷಕ್ಕೆ MBBS ಮುಗಿಸ್ಕೊಡ್ತೀವಿ, ನಮ್ಮ ಹತ್ರ ಅದು ಆಪರ್ಚುನಿಟಿ ಇದೆ. ಒಂದು ನೀಟ್ ಅಂತೂ ಬರ್ಸ್ಬಿಡಿ ಸರ್ ನೆಕ್ಸ್ಟ್ ಇಯರು. ಇಲ್ಲ ಸರ್ ಈಗ MBBS ಬೇಡ, ಬೇರೆ ಕೋರ್ಸ್ ಏನಾದರೂ ಮಾಡಿಸ್ಬೇಕಂದ್ರೆ ಆಫೀಸ್ ಕೋರಮಂಗಲ ಸೋನಿವಲ್ ಸಿಗ್ನಲಲ್ಲಿ ಆಫೀಸ್ ಇದೆ, ನಮ್ಮದೊಂದು ನಂಬರ್ ಬರ್ತಾ ಇದೆ, ಒಂದ್ಸತಿ ಕಾಲ್ ಮಾಡಿ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ, ಆಫೀಸ್ಗೆ ಒಂದ್ಸತಿ ವಿಸಿಟ್ ಮಾಡಿ, ಯಾಕಂದರೆ ಫೋನಲ್ಲಿ ಡಿಸ್ಕಸ್ ಮಾಡೋಕ್ಕಾಗೋದಿಲ್ಲ. ಸೊ ಆಸ್ ಸೂನ್ ಆಸ್ ಪಾಸಿಬಲ್ ಆಫೀಸಿಗೆ ವಿಸಿಟ್ ಮಾಡಿದ್ರೆ ಆಪ್ಷನ್ ಎ ಏನಿದೆ, ಆಪ್ಷನ್ ಬಿ ಏನಿದೆ ಅಂತ ತಿಳ್ಕೊಬೋದು ಸರ್. ಓಕೆ, ಥ್ಯಾಂಕ್ ಯು ವಿಜಯ್ ಕುಮಾರ್ ಅವರೇ ಕಾಲ್ ಮಾಡಿದ್ದಕ್ಕಾಗಿ. ಮುಬಾರಕ್ ಅವರೇ, ನೀವು ಹೇಳ್ತಾ ಇದ್ರಿ ಈಗ ಅಬ್ರಾಡಲ್ಲಿ MBBS ಹೇಗೆ ಮಾಡಬೇಕು, ಯಾವ ರೀತಿ ಪ್ರೊಸೀಜರ್ ಇರುತ್ತೆ ಅಂತೆಲ್ಲ. ಈಗ ಇಲ್ಲಿ PUC ಮುಗಿಸಿರ್ತಾರೆ, ಹೋಗಿ ಇನ್ನು ತಕ್ಷಣ ಫಾರಿನ್ಗೆ ಹೋಗಬೇಕು, ಅಲ್ಲಿ ಅಡ್ಜಸ್ಟ್ ಆಗೋಕ್ಕೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಇನ್ನು ಕ್ಲಾಸಸ್ಸು ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ ನೀವು ಹೇಳಿದ್ರೆ ಇಂಗ್ಲೀಷ್ನಲ್ಲಿ ಇರುತ್ತೆ ಅಂತ, ಇದೆಲ್ಲ ಕಷ್ಟ ಆಗ್ತಾ ಇರುತ್ತೆ ಅವ್ರಿಗೆ. ಪ್ಲಸ್ ಇಲ್ಲಿ ಥಿಯರಿ ಬೇಸ್ಡ್ ಇರುತ್ತೆ, ಅಲ್ಲಿ ಪ್ರಾಕ್ಟಿಕಲ್ ಬೇಸ್ಡ್ ಜಾಸ್ತಿ ಇರುತ್ತೆ. ಇದಕ್ಕೆ ಅಡ್ಜಸ್ಟ್ ಆಗೋ ನಿಟ್ಟಿನಲ್ಲಿ ನೀವು ಯಾವ ರೀತಿ ಅವ್ರಿಗೆ ಗೈಡೆನ್ಸ್ ಕೊಡ್ತೀರಾ? ಮ್ಯಾಮ್, ಈಗ MBBS ಅನ್ನೋದು ಇಟ್ಸ್ ಲೈಕ್ MBBS ಅಲ್ಲಿ 19 ಸಬ್ಜೆಕ್ಟ್ಸೇ ಬರೋದು. ನೀವು ವರ್ಲ್ಡಲ್ಲಿ ಎಲ್ಲಿ ಬೇಕಾದರೂ ಹೋಗಿ ಓದಿ, MBBS ಅಲ್ಲಿ ಬರೋದು 19 ಸಬ್ಜೆಕ್ಟ್ಸು. ಈಗ 19 ಸಬ್ಜೆಕ್ಟ್ಸ್ ಅದೇ ಪ್ರಕಾರ ಓದಬೇಕಾಗುತ್ತೆ, ಅದಕ್ಕೆ ಪ್ರೊಸೀಜರನ್ನು ಮಾಡ್ತೀವಿ. ಸ್ಟೂಡೆಂಟು ಎಂಟ್ರೆನ್ಸ್ ಎಕ್ಸಿಟ್ ಏನಿರುತ್ತೆ, ಈಗ ನೀಟ್ ಬರೀತಾರೆ, ಮಕ್ಕಳು ಫಾರಿನ್ಗೆ ಹೋಗ್ತಾರೆ, ಜೊತೆಲಿ ನಾವು ಹೋಗ್ತೀವಿ. ಪ್ರೊಸೀಜರ್ ಏನು, ಇವಾಗ ಯಾವುದೇ ಒಂದು ಕಂಟ್ರಿಗೆ ಹೋಗ್ತೀವಿ ಅಂದರೂ ಕೂಡ ಅಲ್ಲಿರುವಂಥ ಭಾಷೆ ತುಂಬ ಇಂಪಾರ್ಟೆಂಟು. ಮತ್ತು ಥಿಯರಿಕ್ಕಿಂತನೂ ಪ್ರಾಕ್ಟಿಕಲೇ ಇಂಪಾರ್ಟೆಂಟ್ ಇರೋದು. ನಾವು ಇಂಡಿಯಾದಲ್ಲಿ ಓದಿದ್ರು ಕೂಡ ಥಿಯರಿಕ್ಕಿಂತ ಪ್ರಾಕ್ಟಿಕಲ್ ಮೇಲೆ ಜಾಸ್ತಿ ಗಮನ ಕೊಡ್ತಾರೆ. ಈಗ ಅದಕ್ಕೋಸ್ಕರ ಪ್ರಾಕ್ಟಿಕಲ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಥಿಯರಿ ಇಟ್ಸ್ ಲೈಕ್ ಈಗ ಬೇಸಿಕ್ ಒಂದು ಅರ್ಥ ಮಾಡ್ಕೊಂಡ್ರು ಕೂಡ ಪ್ರಾಕ್ಟಿಕಲ್ ಅಂಡರ್ ದಿ ಸೂಪರ್ ಸ್ಪೆಷಲಿ ಕೆಲಸ ಏನು ಮಾಡ್ತೀವಿ, ನಾವೇನು ಕಲಿತೀವಲ್ಲ, ಈಗ ನಮ್ಮ ಹ್ಯಾಂಡ್ ಕ್ಲಿಯರೆನ್ಸು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಅಲ್ಲಿ ಪ್ರಾಕ್ಟಿಕಲ್ ಮೇಲೆ ಜಾಸ್ತಿ ಗಮನ ಕೊಡ್ತಾರೆ. ಸೊ ಅದಕ್ಕೋಸ್ಕರ ಸ್ಟೂಡೆಂಟ್ಗಳಿಗೆ MBBS ಏನು ಓದಿಸ್ತಾರೆ, ದಟ್ಸ್ ನಥಿಂಗ್ ಬಟ್ ಎ ಅಮೆರಿಕನ್ ಸಿಸ್ಟಮ್. ಈಗ ಇಲ್ಲಿ ನಾವೇನು ಓದ್ತೀವಿ, ಬ್ರಿಟಿಷ್ ಪ್ಯಾಟ್ರನ್ನ ಓದ್ತೀವಿ. ನಮ್ಮ ಏಷ್ಯಾದಲ್ಲಿ ಓದೋದು ಇಂಡಿಯಾ, ಶ್ರೀಲಂಕಾ, ಬಾಂಗ್ಲಾದೇಶ್, ನೇಪಾಲ್, ಚೈನಾ, ಈ 5 ಕಂಟ್ರಿಯಲ್ಲಿ ಬ್ರಿಟಿಷ್ ಪ್ಯಾಟ್ರನನ್ನು ಓದಿಸ್ತೀವಿ. ಮತ್ತು ಇಲ್ಲ ನಾವು ಏಷ್ಯಾ ಬಿಟ್ಟು ಹೊರಗೆ ದೇಶಕ್ಕೆ ಹೋಗ್ತೀವಿ ಅಂದರೆ ಅಲ್ಲಿ ನಡೆಯೋದೇ ಅಮೆರಿಕನ್ ಸಿಸ್ಟಮ್. ಸೊ ಅದಕ್ಕೋಸ್ಕರ ಏನೂ ಅಷ್ಟೊಂದು ಡಿಫ್ರೆನ್ಸ್ ಅನ್ನೋದಿಲ್ಲ. ಓಕೆ, ಲಲಿತಾ ಶಿವಮೊಗ್ಗದಿಂದ ಕಾಲ್ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಹೇಳಿ, ನಿಮ್ಮ MBBS ಬಗ್ಗೆ ಏನೇ ಡೌಟ್ಸ್ ಇದ್ರು ಮುಬಾರಕ್ ಇದ್ದಾರೆ, ಅವ್ರ ಹತ್ರ ಮಾತಾಡಿ. ಲಲಿತಾ ಅವರೇ ನಮಸ್ಕಾರ. ನಮಸ್ಕಾರ ಸರ್. ನಮಸ್ತೆ. ನಮ್ಮ ಮಗಳಿಗೆ MBBS ಮಾಡ್ಬೇಕಂತ ತುಂಬಾ ಆಸೆ ಇದೆ ಸರ್. ಓಕೆ, ಅವಳಿಗೆ ನೀಟಲ್ಲಿ 401 ಬಂದಿದೆ ಸರ್ ಮಾರ್ಕ್ಸ್. 401 ಯಾವ ಕ್ಯಾಟಗರಿ ಬರುತ್ತೆ ಮ್ಯಾಮ್? ಸೆಕೆಂಡ್ 3 ಬರುತ್ತೆ ಸರ್. OBC ಕ್ಯಾಟಗರಿ ಬರ್ತಾ ಇದೆಯಾ? ಹಾ, ತುಂಬಾ ಆಸೆ ಇದೆ ಸರ್, ಬಹಳ ಓದ್ಬೇಕು ಅಂತ. ಶಿವಮೊಗ್ಗ ಪ್ರಾಪರ ಮೇಡಮ್, ಇಲ್ಲ ಅಕ್ಕಪಕ್ಕನ? ಇಲ್ಲ ಸರ್, ಅವರು ಹಳ್ಳಿಯವರು, ನಾನ್ ತಗೊಂಡ್ ಬಂದು ಸಾಕಿರೋದು. ದಾವಣಗೆರೆ ಡಿಸ್ಟಿಕ್ನವರು. ಹಾವೇರಿ ಡಿಸ್ಟಿಕ್ಕಾ? ದಾವಣಗೆರೆ ಡಿಸ್ಟಿಕ್. ಓಕೆ ಓಕೆ, ದಾವಣಗೆರೆ ಎಲ್ಲಿ ಮೇಡಮ್? ಹರಿಹರದ ಹತ್ರ ಬಾನ್ವಳ್ಳಿ ಅಂತ ಸರ್, ಹಳ್ಳಿಯವರು. ನಿಮಗೆ ಹರಿಹರದಿಂದಾನೇ ಸ್ಟೂಡೆಂಟ್ಸ್ ಕೊಡ್ತೀನಿ ನಾನು ಈ ವರ್ಷ. ಇಲ್ಲ ಅಂದರೂ ಕೂಡ ದಾವಣಗೆರೆ, ಚಿತ್ರದುರ್ಗ, ಹಾವೇರಿ, ಗದಗ, ಈ ಕಡೆ ಶಿವಮೊಗ್ಗ ಮಿನಿಮಮ್ ಇಲ್ಲ ಅಂದ್ರೆ 100+ ಸ್ಟೂಡೆಂಟ್ಸ್ ಇದ್ದಾರೆ ಮೇಡಮ್, ಏನು ವರಿ ಇಲ್ಲ. 400ಗಂತೂ ಇಂಡಿಯಾದಲ್ಲಿ ಸೀಟ್ ಸಿಗಲ್ಲ ಮ್ಯಾಮ್, ನಿಮಗೆ ಗೊತ್ತಿದೆ ಅದು. ಫಸ್ಟ್ ಕೌನ್ಸಿಲ್ ಈಗ ನಿಮಗಿಂತ ಒಬ್ಬರು ಕಾಲ್ ಮಾಡಿದ್ರು ಬಿಫೋರು, 500 ಬಂದಿದೆ, ಇಂಡಿಯಾದಲ್ಲಿ ಸೀಟ್ ಸಿಕ್ಕಿಲ್ಲ. ಸೊ ಅದಕ್ಕೋಸ್ಕರ 400ಗೂ ಕೂಡ ಸಿಗೋದು ಕಷ್ಟ ಇದೆ. ಫಸ್ಟ್ ಇಯರಿಂದಾನೇ ನಿಮಗೆ ನಾನು ಟೈಮ್ ಮಾಡಿಸ್ಕೊಡ್ತೀನಿ, ಯಾಕಂದರೆ ಈಗ ನೀವು ಅಡಾಪ್ಟ್ ಮಾಡಿಕೊಂಡು ಓದಿಸ್ತಾ ಇದ್ದೀರ ಅಂತ ಹೇಳಿದ್ಮೇಲೆ ನಮ್ಮಿಂದ ಕೂಡ ಏನಾದ್ರು ಒಂದು ಹೆಲ್ಪ್ ಮಾಡಿ ಕೊಡೋಣಂತೆ ಮ್ಯಾಮ್. ಈಗ ನಮ್ಮದು ನಂಬರ್ ಬರ್ತಾ ಇದೆ, ಅದಕ್ಕೊಂದ್ಸತಿ ಕಾಲ್ ಮಾಡಿ. ದಾವಣಗೆರೆಯಲ್ಲಿ ಬ್ರಾಂಚ್ ಇದೆ, ಮಾಮಾಸ್ ಜಾಯಿಂಟ್ ರೋಡ್, JJ ಮೆಡಿಕಲ್ ಕಾಲೇಜ್ ಆಪೋಸಿಟು. ಡೈರೆಕ್ಟಾಗಿ ಬಂದರೆ ನಿಮಗೆ ಸೆಕೆಂಡ್ ಫ್ಲೋರಲ್ಲಿ ಆಫೀಸ್ ಇದೆ, ತಿಳ್ಕೊಳ್ಳಿ, ಇನ್ಫಾರ್ಮೇಷನ್ ತಿಳ್ಕೊಳ್ಳಿ. ವೆಲ್ ಎಕ್ಸ್ಪೀರಿಯನ್ಸ್ಡ್ ಮ್ಯಾನೇಜರ್ಸ್ ಇದ್ದಾರೆ ಅಲ್ಲಿ. ಮತ್ತು ನಿಮಗೆ ಹಾವೇರಿಯಿಂದ ಯಾವ ಸ್ಟೂಡೆಂಟ್ ಹೋಗ್ತಾ ಇದ್ದಾರೆ ಅವ್ರ ಜೊತೆ ಎಲ್ಲ ಕಮ್ಯುನಿಕೇಟ್ ಮಾಡೋಕ್ಕೆ ಈಸಿ ಆಗುತ್ತೆ. ನಿಯರ್ ಬೈ ವಿದ್ಯಾರ್ಥಿಗಳ ಜೊತೆ ಒಂದು ಗ್ರೂಪನ್ನು ಮಾಡಿ. 6 ವರ್ಷ ಸರ್ವಿಸ್ ಇರುತ್ತೆ, ಏನು ಲಲಿತಾ ಅವರೇ ವರಿ ಮಾಡೋ ನೆಸೆಸಿಟಿ ಇರೋದಿಲ್ಲ. ನಮ್ಮ ಮಕ್ಕಳಿದ್ದಂಗೆ ನಾವು ನೋಡ್ಕೊತೀವಿ. ತುಂಬ ನಿಯರ್ ಬೈ ನೀವು ಬೆಂಗಳೂರವರೆಗೂ ಬರೋ ನೆಸೆಸಿಟಿ ಇಲ್ಲ. ಮಿನಿಮಮ್ ಅನ್ನೊಂದು ಕಾಲ್ ಮಾಡಿ ಇನ್ಫಾರ್ಮೇಷನ್ ತಿಳ್ಕೊಂಡು ಆಫೀಸಿಗೆ ಬಂದು ವಿಸಿಟ್ ಮಾಡಿದ್ರೆ ಸಾಕು, ಪೂರ್ತಿ ಇನ್ಫಾರ್ಮೇಷನ್ ನಿಮಗೆ ಸಿಗುತ್ತೆ ಮ್ಯಾಮ್. ಓಕೆ, ಥ್ಯಾಂಕ್ ಯು. ಧ್ರುವ ಕಡೂರಿಂದ ಕಾಲ್ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಧ್ರುವ ಅವರೇ, ನಿಮ್ಮ ಡೌಟ್ ಏನಿದೆ ಕೇಳಿ. ಧ್ರುವ ನಮಸ್ತೆ, ಹೇಳಿ ಮಾ. ಸರ್, ನಾನು ನೀಟ್ ರೋಲ್ ನಂಬರ್ ಎನ್ರೋಲ್ ಮಾಡ್ಕೊಂಡಿಲ್ಲ KA ವೆಬ್ಸೈಟಿಗೆ. ನೀಟಲ್ಲಿ ಎಷ್ಟು ಬಂದಿದೆ? 325. 325, ಹೇಳಿ. ನಂದು ನೀಟ್ ರೋಲ್ ನಂಬರ್ ಎನ್ರೋಲ್ ಮಾಡ್ಕೊಂಡಿಲ್ಲ. ನೀಟಲ್ಲಿ ಎನ್ರೋಲ್ ಮಾಡ್ಕೊಂಡಿದ್ದಾರೆ. ಏನು ಬರ್ತಿದೆ ಈಗ? ಫಸ್ಟ್ ರೌಂಡಲ್ಲಂತೂ ಸಿಕ್ಕಿರಲ್ಲ, ಸೆಕೆಂಡ್ ರೌಂಡು ಡಿಫಿಕಲ್ಟ್ ಆಗಿದೆ 300 ಮಾರ್ಕ್ಸ್ಗೆ. ಈಗ 450 ಬಂದಿರೋದು ಕೂಡ ಧ್ರುವ ಸಿಗೋದು ಕಷ್ಟ ಇದೆ. ಕಡೂರಿಂದ ಆಲ್ರೆಡಿ ಸ್ಟೂಡೆಂಟು ರಜಕ್ಕೂ ಕೂಡ ಬಂದಿದ್ದಾರಮ್ಮ. ಈಗ ನೀನು ಏನಾದರೂ ಅವ್ರ ಜೊತೆ ಹೋಗಿ ಮೀಟ್ ಮಾಡಬೇಕು, ಅದೇ ಕಾಲೇಜಲ್ಲಿ ಓದಬೇಕು ಅಂತ ಹೇಳಿದ್ರೆ ನನಗೊಂದು ಆಪರ್ಚುನಿಟಿ ನಾನು ಕ್ರಿಯೇಟ್ ಮಾಡಿ ಕೊಡ್ತೀನಿ. ಸೊ PUC ಎಷ್ಟು ಬಂದಿದೆ ನಿಂದು ಮಾರ್ಕ್ಸು? PUC ನಂದು 85. ವೆರಿ ಗುಡ್ ಮಾ, ಒಳ್ಳೆ ಪರ್ಸೆಂಟೇಜ್ ಇದೆ. MBBS ಮಾಡಬೇಕಂದ್ರೆ ಈಗ ಇಂಡಿಯಾದಲ್ಲಂತೂ ಡಿಫಿಕಲ್ಟ್, ನಿನಗೆ ಗೊತ್ತು. ಯಾಕಂದರೆ ಎಲ್ಲರೂ ಡೊನೇಷನ್ ಕೊಟ್ಟು ಓದಿಸ್ಬೇಕಂದ್ರೆ ತುಂಬ ಡಿಫಿಕಲ್ಟ್ ಇದ್ರುವ. ಸೊ ಮಿನಿಮಮ್ ಮಾರ್ಕ್ಸು, ಮಿನಿಮಮ್ ಬಡ್ಜೆಟ್ ಇದ್ದರೂ ಕೂಡ ನಿಮಗೆ ಕಡೂರಿಂದ ಆಲ್ರೆಡಿ ಸ್ಟೂಡೆಂಟ್ಸ್ ಇದ್ದಾರೆ. ಹಾಸನ, ಕಡೂರು ಆ ಕಡೆಯಿಂದ
ಸುಮಾರು ವಿದ್ಯಾರ್ಥಿಗಳು ಈ ವರ್ಷ ಹೋಗ್ತಾ ಇದ್ದಾರೆ, ಅವ್ರ ಜೊತೆ ಕಮ್ಯುನಿಕೇಟ್ ಮಾಡಿಸ್ಕೊಡೋಣಂತೆ. ಸೊ ನಮ್ಮದೊಂದು ನಂಬರ್ ಬರ್ತಿದ್ರು, ಆ ನಂಬರ್ಗೆ ಒಂದು ಸತಿ ಕಾಲ್ ಮಾಡ್ಕೊ, ಇನ್ಫಾರ್ಮೇಷನ್ ತಿಳ್ಕೊ, ನಿಮಗೆ ಲೋಕಲಿಂದ ಯಾವ ಸ್ಟೂಡೆಂಟ್ ಇದ್ದಾರೆ ಅವ್ರ ಜೊತೆ ಒಂದು ಕಮ್ಯುನಿಕೇಟ್ ಮಾಡಿ ಕೊಡ್ತೀನಿ ನಾನು. ಥ್ಯಾಂಕ್ ಯು. ಇನ್ನು ಅಬ್ರಾಡಲ್ಲಿ MBBS ಮಾಡಬೇಕು ಅಂತಂದರೆ ಬಜೆಟ್ ಬಗ್ಗೆ ಭಯ ಇರುತ್ತೆ. ನಿಮ್ಮ ಕಡೆಯಿಂದ ಸ್ಕಾಲರ್ಶಿಪ್ಪು ಆ ಥರ ಏನಾದರೂ ಸಿಕ್ಕತ್ತಾ? ಬಜೆಟ್ ಎಷ್ಟಾಗಬಹುದು? ಮ್ಯಾಮ್, ನಾನೊಂದು ಪ್ರತಿ ವಾರ ಹೇಳ್ದಂಗೆ ಈ ವಾರನೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಂದರೆ ಕರ್ನಾಟಕದಲ್ಲಿ ಇಂಜಿನಿಯರಿಂಗ್ ಓದೋ ದುಡ್ಡಲ್ಲಿ ಫಾರಿನಲ್ಲಿ MBBS ಮಾಡಿಸೋದು ನಾನು. ಇವತ್ತು 25-30 ಲಕ್ಷ ರೂಪಾಯಿ ಬಡ್ಜೆಟ್ ಕೊಟ್ಟು ಇಂಜಿನಿಯರಿಂಗ್ಗೆ ಇವತ್ತೇನು ನಾವು ಸೇರ್ಸಕ್ಕೆ ಹೋಗ್ತೀವಿ, ಜಾಬ್ ಆಪರ್ಚುನಿಟಿಗಳು ಎಲ್ಲಿದೆ? ಡಾಕ್ಟ್ರ್ ಆಗಿಬಿಟ್ಟು ಎಲ್ಲಾದರೂ ನೀವು ಕೇಳಿದರೆ, ನನ್ನಂತೂ ಎಕ್ಸ್ಪೀರಿಯನ್ಸಲ್ಲಿ ನಾನು ಕೇಳಿಲ್ಲ, ನಾನು MBBS ಮಾಡಿಸ್ಬಿಟ್ಟು ನಾನು ಜಾಬ್ ಸಿಕ್ಕಿಲ್ಲ, ನಾನು ರೆಸ್ಯೂಮ್ ತಗೊಂಡು ಓಡಾಡ್ತಾ ಇದ್ದೀನಿ ಅಂದ್ಬಿಟ್ಟು. ನಥಿಂಗ್ ವಿಲ್ ಹ್ಯಾಪನ್ ಮ್ಯಾಮ್. ನಮ್ಮ ಸ್ವಂತ ಕಾಲ ಮೇಲೆ ನಾವು ನಿಂತ್ಕೋಬೋದು. ದಟ್ ವಿ ಹ್ಯಾವ್ ದಿ ಆಪರ್ಚುನಿಟಿ. ಸ್ಟೂಡೆಂಟ್ ಯಾವುದೇ ರೀತಿ ಹಳ್ಳಿಯಲ್ಲಿ ಕೂಡ ಒಂದು ಕ್ಲಿನಿಕ್ ಹಾಕೊಂಡು ಕೂತ್ಕೊಂಡ್ರು ಕೂಡ ಇವತ್ತು 5,000-6,000 ರೂಪಾಯಿ ದುಡಿಮೆ ಇದೆ. ಅದೇ ಇಂಜಿನಿಯರಿಂಗ್ಗಳಿಗೆ ಜಾಬ್ ಆಪರ್ಚುನಿಟಿಗಳು ಎಲ್ಲಿದೆ? 25-30 ಲಕ್ಷ ರೂಪಾಯಿ ಹಣ ಕಟ್ಟಬೇಕು. ಹಣ ಕಟ್ಟಿದ್ರು ಕೂಡ ಪ್ರೊಸೀಜರ್ ಮಾಡೋಕ್ಕೆ ಕಷ್ಟ. ಮಿನಿಮಮ್ ಪ್ಯಾಕೇಜ್ ಅಂದರೂ ಕೂಡ 20-25 ಲಕ್ಷ ರೂಪಾಯಿ ಇದ್ರೆ ಸಾಕು. 20-25 ಲ್ಯಾಕ್ ರುಪೀಸಲ್ಲಿ ಇವತ್ತು ಮಕ್ಕಳಿಗೆ ನೀವು ಫಾರಿನಿಗೆ ಕಳಿಸಿ ಆರಾಮಾಗಿ MBBS ಮಾಡಿಸ್ಬೋದು. 6 ವರ್ಷ ಟೈಮ್ ಇರುತ್ತೆ. 12 ಇನ್ಸ್ಟಾಲ್ಮೆಂಟ್ಸು ಒಂದೇ ಸರಿ ಕೊಡೋ ನೆಸೆಸಿಟಿ ಇಲ್ಲ. 6 ಇಯರು 12 ಇನ್ಸ್ಟಾಲ್ಮೆಂಟು ಜೊತೆಲಿ ಹೋಗಿ ಅವ್ರ ಜೊತೆ ಇದ್ದು ಪ್ರೊಸೀಜರ್ ಮಾಡಿ ಸ್ಟೂಡೆಂಟು ಮೆಡಿಕಲ್ ಮುಗಿಸ್ಕೊಂಡು ಇಂಡಿಯಾಗೆ ವಾಪಸ್ ಬರೋವರೆಗೂ ಹೋಲ್ ಆ್ಯಂಡ್ ಸೋಲ್ ಜವಾಬ್ದಾರಿ ಆಗಿರುತ್ತೆ. ಈಗ ನೋಡಿ, ಶಿವಮೊಗ್ಗ ಅಂದಿದ ತಕ್ಷಣ ಅಡಿನಂತ ಸ್ಟೂಡೆಂಟ್ಸ್ ಇದ್ದಾರೆ, ಓದ್ತಿರೋರು ಇದ್ದಾರೆ, ಹೋಗ್ತಿರೋರು ಇದ್ದಾರೆ. ಈಗ ಅದೇ ಅವ್ರು ಕಡೂರು ಅಂತ ಹೇಳಿದ್ರು, ಹಾಸನಿಂದ ಸ್ಟೂಡೆಂಟ್ಸ್ ಇದ್ದಾರೆ, ಓದ್ತಿರೋರು ಇದ್ದಾರೆ, ಈಗ ಹೋಗ್ತಿರೋರು ಇದ್ದಾರೆ. ಸೊ ಆ ಥರ ಬಂದು ನಿಮಗೆ ಆ ಪ್ರೊಸೀಜರ್ ವೈಸು ಸಣ್ಣ ಪುಟ್ಟ ಒಂದು ಹಳ್ಳಿಯಿಂದ ಕೂಡ ವಿದ್ಯಾರ್ಥಿಗಳ ಜೊತೆಯಿಂದ ಟ್ರಾವೆಲ್ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ 33 ಡಿಸ್ಟ್ರಿಕ್ಟ್ಸ್ ಬರುತ್ತೆ. 33 ಡಿಸ್ಟ್ರಿಕ್ಟ್ಸಿಂದ ಕೂಡ ನಾನು ಸ್ಟೂಡೆಂಟ್ಸ್ ಪ್ರೊವೈಡ್ ಮಾಡ್ಬೋದು. ಯಾಕಂದರೆ ಹೈಯೆಸ್ಟು ಲೀಡಿಂಗ್ ಆಗಿ ಸ್ಟೂಡೆಂಟ್ಸ್ ಕಳಿಸೋದಂದರೆ ಇದು ಓನ್ಲಿ ಒಂದು ಡಾಕ್ಟರ್ ಡ್ರೀಮ್ಸು. ಆಲ್ಮೋಸ್ಟ್ 15 ಇಯರಿಂದ ನಾನು ಈ ಪ್ರಾಸೆಸ್ಸಲ್ಲಿ ಇದ್ದೀನಿ. ಇವತ್ತು ಒಂದು ತಂದೆ ತಾಯಿ ಮಾಡುವಂಥ ಒಂದು ಕೆಲಸ, ಆ ಒಂದು ಸ್ಥಾನದಲ್ಲಿ ನಿಂತ್ಕೊಂಡು ಪ್ರೊಸೀಜರನ್ನು ಮುಗಿಸ್ಕೊಡ್ತಾ ಇದೆ, ಅದು ಡಾಕ್ಟರ್ ಡ್ರೀಮ್ಸು. ಸುಮಾರು ಜನ ಇದ್ದಾರೆ, ಅವ್ರು ನಾವು 15 ವರ್ಷ 20 ವರ್ಷ ಅಂತ ಹೇಳ್ತಾರೆ. ಅದು ಎಕ್ಸ್ಪೀರಿಯನ್ಸ್ ಮಾತಲ್ಲೇ ಗೊತ್ತಾಗುತ್ತೆ. ಬಟ್ ಇಟ್ಸ್ ನಾಟ್ ಲೈಕ್ ಈಗ ಸ್ಟೂಡೆಂಟು ನಾವು ಕಳಿಸ್ತಾ ಇದ್ದೀವಿ ಪ್ರೊಸೀಜರ್ಗೆ ಅಂತ ಹೇಳಿದ್ಮೇಲೆ ಅದಕ್ಕೆ ಧೈರ್ಯ ತುಂಬಿಸ್ಬೇಕಾದ್ರೆ ಸ್ಟೂಡೆಂಟ್ ಜೊತೆ ಹೋಗಿ ಅಲ್ಲಿದ್ದು ಪ್ರೊಸೀಜರ್ ಮಾಡಿ ಮಕ್ಕಳಲ್ಲಿ ಸೆಟ್ಲ್ ಆಗೋವರೆಗೂ ಟೋಟಲ್ ಹೋಲ್ ಆ್ಯಂಡ್ ಸೋಲ್ ಜವಾಬ್ದಾರಿ ಡಾಕ್ಟರ್ ಏಮ್ಸ್ ಆಗಿರುತ್ತೆ. ಸೊ ಅದು ವರಿ ಮಾಡೋ ನೆಸೆಸಿಟಿ ಇಲ್ಲ ಮ್ಯಾಮ್. ಸ್ಟೂಡೆಂಟ್ ನೋಡಿ, ಈಗ ಒಳ್ಳೆ ಅಂಕಗಳು 500 ಮಾರ್ಕ್ಸ್ ಬಂದಿದ್ರು ಕೂಡ ಫಸ್ಟ್ ರೌಂಡಲ್ಲಿ ಸಿಕ್ಕಿಲ್ಲ. ಈಗ 250-300 ತಗೊಂಡು ಸ್ಟೂಡೆಂಟ್ ನನಗೆ ಸಿಗುತ್ತೆ, ನಿಮಗೆ ಸಿಗುತ್ತೆ, ವೇಟ್ ಮಾಡಿ ಕ್ಯಾನ್ಸಲ್ ಆಗುತ್ತೆ ಸೀಟ್ ಫಿಲ್ ಆಗಲ್ಲ ಅಂದ್ಬಿಟ್ಟು ಸುಮಾರು ಜನ ಕನ್ಫ್ಯೂಷನ್ಸಲ್ಲಿದ್ದೀರಾ. ಯಾವುದೇ ಕಾರಣಕ್ಕೂ ನಿಮಗೆ ಇಂಡಿಯಾದಲ್ಲಿ ಸೀಟ್ ತಗೋಬೇಕಂದ್ರೆ ಅಬೌವ್ 500 ಸ್ಕೋರ್ ಮಾಡಿದ್ರೆ ಮಾತ್ರ ಕರ್ನಾಟಕದಲ್ಲಿ ಸೀಟ್ ತಗೊಳಕ್ಕೆ ಸಾಧ್ಯ. OBC ಜನರಲ್ ಕ್ಯಾಟಗರಿ ಇರೋರು, SC ST ಕ್ಯಾಟಗರಿ ಇರೋರಿಗೆ ಅಬೌವ್ 440 ಮಾರ್ಕ್ಸ್ ಮೇಲೆ ಬಂದ್ರೇ ಕರ್ನಾಟಕದಲ್ಲಿ ಸೀಟ್ ತಗೊಳಕ್ಕೆ ಸಾಧ್ಯ. ಸೊ ಅದಕ್ಕೋಸ್ಕರ ಆ್ಯಸ್ ಸೂನ್ ಆಸ್ ಪಾಸಿಬಲ್ ವಿಸಿಟ್ ಮಾಡಿ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ. ಓಕೆ, ಇಷ್ಟೊತ್ತು ನಮ್ಮ ಜೊತೆ ಇದ್ದು ಸಾಕಷ್ಟು ಮಾಹಿತಿಯನ್ನು ಹಂಚ್ಕೊಂಡ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಇನ್ನು ನೀವು ಡಾಕ್ಟರ್ ಡ್ರೀಮ್ಸ್ ಅವರನ್ನು ನೇರವಾಗಿ ಭೇಟಿ ಮಾಡಬೇಕು ಅಂದರೆ ಅವರ ಕಚೇರಿಯ ವಿಳಾಸ ಹೀಗಿದೆ. ನಂಬರ್ 619 2nd floor 80 feet road, ಕೋರಮಂಗಲ 6th block ನಿಯರ್ ಸೋನಿ ವರ್ಲ್ಡ್ ಸಿಗ್ನಲ್, ಬೆಂಗಳೂರು 560095. ಇವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಹೀಗಿದೆ: 9035061122 ಅಥವಾ 7899919917. ಇವರ ವೆಬ್ಸೈಟ್ ಅಡ್ರೆಸ್ ಸಹ ಇದೆ, ನೀವು ನೋಟ್ ಮಾಡ್ಕೊಳ್ಬಹುದು.